ಸ್ಪೆಷಲ್ ಮಾಡ್ತಾಳು. ಸ್ಪೆಷಲ್ ಮಾಡ್ತಿದ್ದೀನಿ ಬಟ್ ಈ ತೋರ್ಸಲ್ಲ, ಸುಮ್ಮನೆ ಕ್ಲಿಮ್ಸ್ತೀವಲ್ಲ. ಯೋಗ್ಯತೆ ಇಲ್ದಿರವು, ಸಂಬಂಧನೇ ಇಲ್ಲ ಆಕ್ಚುಲಿ, ಅವು ಲೆಕ್ಕ ಟ್ಯಾಲಿ ಆಗ್ತಾ ಇರ್ತವೆ. ಏನು ಬೇಕಮ್ಮ? ಅದೇನು ಇಲ್ಲ. ಅಮ್ಮಗೆ ಜೈ ಜೈ ಅನ್ನಿ ಎಲ್ಲರೂ ಅಂತ. ಕೂಪು ನಿಂಗೆ ಹತ್ತೈತೆ ಅಳ್ಳಡ ಕೊಡಲ್ಲ ಅಲ್ಲಿ ಹಾಲ್ನಾಗ. ನಾನು ಹಿಂಗೆ ಹೆಂಗೆ ಮಕ್ಕೊಂಡು ಕತ್ತು ಉಣ್ಕೈತೆ ಆ ಥರ ಹಿಂಗೆ ಮಕ್ಕೊಂಡು ಕೇಕ್ ತಗೊಂಬರ್ಬೇಕು. ಹೋಗ್ತಾವ ಚಲ್ಲೋಗಮ್ಮ ಇತ್ತರಬೇಕು. ಲೈಫಲ್ಲ ಇದೆ ಫಸ್ಟ್ ನಮ್ಮ ಕೂಗು. 5 ನಿಮಿಷಕ್ಕೆ ಇಲ್ಲೋದು ಕಣ್ಣು ಬಿಡಂಗೆ ಇಲ್ಲ, ಹಂಗೆ ಆಡ್ತಾಳೆ. ಇಲ್ಲಿ ಬಂದ್ರು ಕಣ್ಣಿಂಗೆ ಓಪನ್ ಮಾಡಕ್ಕೆ ನಾನ್ ನೋಡಕ್ಕಲ್ಲ ಕಣ, ನಾನು ಯಾಕೆ ನೋಡ್ಲಿ. ಗುಡಿಸ್ಲೇ ಆಗಿದ್ರು ಯುಗಾದಿ ಹಬ್ಬ ಅಂತ ಮಾಡಿದ್ರೆ ಅವ್ರ ಮನೆಗೆ ಬಡ್ತಾನೋ ಸಿರ್ತಾನೋ ಒಂದು ಪಾಯಸನಾದ್ರೂ ಮಾಡ್ಕೊಂಡು ತಿಂತಾರಲ್ವ, ಆ ಥರ ನಮ್ಮ ಕೈಲಾದ ಮಟ್ಟಿಗೆ ಒಂದು ಪ್ರಿಪ್ರೇಷನ್. ನೋಡ್ಬಾರ್ದು ಎಡಿಟ್ ಮಾಡೋರ್ಗು ಸರಿಯೋ. ಏನದು ಏನ ಗೊತ್ತಿಲ್ಲ. ನಾನು ಬೈಯೋದಕ್ಕೆ ಅಧಿಕಾರ ಇದೆ ನಂಗೆ. ಅಷ್ಟು ಚಂದ ಸಾಕಿದ್ದೀನಿ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅಷ್ಟು ಚಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಇವಳು ಒಂದು ಪ್ರಿಪ್ರೇಷನ್ ಮಾಡ್ತಾಳೆ ನನ್ನ ಬರ್ತಡೆಗೆ. ಇವಳು ಒಂದು ಪ್ರಿಪ್ರೇಷನ್ ಮಾಡ್ತಾಳೆ. ಹೇಗೆ ಪ್ರಿಪ್ರೇಷನ್ ಮಾಡಿದ್ವಿ, ಇದು ಬಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಏನೆಲ್ಲ ಕಷ್ಟಪಟ್ಟು, ಎಷ್ಟು ಕಷ್ಟಪಟ್ಟು, ನಾನು ಯಾವ ಥರ ಕಷ್ಟಪಟ್ಟಿದ್ದೀನಿ ನಾನು ಎಸ್ಪೆಷಲಿ, ಇವಳು ಕೂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ನನಗೆ. ಅದು ಹೆಂಗೆ ಏನು ಅನ್ನೋದನ್ನು ನೀವು ಈ ವ್ಲಾಗ್ ಫುಲ್ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗೋಂಥದ್ದು. ಹೆಂಗೆ ಏನು ಅನ್ನೋದು ಈ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ವ್ಲಾಗ್ನ ಎಲ್ಲ ಸ್ಕಿಪ್ ಮಾಡಬೇಡಿ, ಒಂಚೂರು ಕೂಡ ಫುಲ್ಲು ನೋಡಿ ಎಂಡ್ವರೆಗೂ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಪ್ರಿಪ್ರೇಷನ್ ವ್ಲಾಗಲ್ಲಿ ನಾನು ಯಾವ ಥರ ಒಂದು ಹಿಂಸೆ ಕೊಟ್ಟವಳೆ ಅಥವಾ ಇವಳು ಎಷ್ಟು ಕಷ್ಟಪಟ್ಟು ಮಾಡಿದಾಳೆ ಅದನ್ನು ನೀವೇ ಕಮೆಂಟಲ್ಲಿ ತಿಳಿಸಿ. ಇಷ್ಟಪಟ್ಟೆ ಅದು ಬಟ್ಟು ಯಾವ ಥರ ಮಾಡಿದಾಳೆ ಅಂತ ನೋಡಿ ಗೊತ್ತಾಗುತ್ತೆ. ನನಗೆ ಯಾವ ಥರ ಕಷ್ಟ ಆಗಿತ್ತು ಅನ್ನೋದನ್ನು ಕೂಡ ನೋಡಿ. ಓಕೆನಾ? ಇವಾಗೆಲ್ಲ ಏನೇ ಪ್ರಿಪ್ರೇಷನ್ ಮಾಡ್ಕೊಂಡು ನಾನು ನೋಡ್ಕೊಂಬನ್ನಿ. ಓಕೆ, ಏನದು ಏನ ಇದೆ ಮನೆ ಸುಮ್ಮನೆ ನಿಂತ್ಕೊಂಡ್ರಿ ಏನು? ಅಯ್ಯೋ ಅಯ್ಯೋ ಬಚ್ಚಿಕವ ಬಚ್ಚಿಕು, ನಾನು ನೋಡೇ ಇಲ್ಲ. ನನ್ನಿಂದ ಅದು ಬೈಬಾರ್ದು ನಿನ್ ಫೋನ್ ಮೀಶೋ ಹಿಂಗೆ ಓದ್ತೇ ಇಲ್ಲ ನಾನು. ನೋಡ್ಬಾರ್ದು, ಸಿಗಲ್ಲ ಅಂತ. ಆಯ್ತು, ಸರ್ಪ್ರೈಸ್, ಬಿಹೈಂಡ್ ದ ಸೀನ್ ಸರ್ಪ್ರೈಸ್. ಇದು ಬರ್ತಡೇ ಮಕ್ಕಳು ಆಮೇಲೆ ಬರ್ತಿದ್ರು ಅಲ್ಲ. ಬರ್ತಡೇ ಪ್ರಿಪ್ರೇಷನ್ ಇಂದು ಇಲ್ಲಿದು ಮುಟ್ಟಬಾರ್ದು, ಗಡ್ಡನ ಇನ್ನು ಭಾಳ ದಿನ ಐತೆ ಹೇಳಿ. ಮೇಲೆ ಇಡೋವಾಗ ಅಲ್ಲಿ ಬೇಡ, ಇಲ್ಲೇ ಐತೆ. ಇದೊಂದು ಬರೋದೈತೆ ಅಷ್ಟೇ. ಗೊತ್ತಿಲ್ಲ. ಅಯ್ಯೋ ದೇವ್ರಿ, ಏನು ಬೈ ಬಡಿ ಹೆಂಗ ನಾನು ನೋಡೇ ಇಲ್ಲ. ಮತ್ತಾಯಿ ಎಲ್ಲ ಸ್ಟೋರ್ ಮಾಡ್ಕೊ.
ಇವತ್ತು ಕೂಕನಲ್ಲಿ ನೋಡಿ ಸೇಮ್ ಟು ಸೇಮ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀವಿ. ಸೇಮ್ ಟು ಹಾಂ, ಡ್ರೆಸ್ ಚೆನ್ನಾಗಿದೆ ನೋಡಿ, ಈ ಥರ ಇದೆ. ಇದ್ರದ್ದು ಲಿಂಕ್ ಸಿಗುತ್ತಾ ಕೂಕು? ಟಾಪ್ ಸಿಗುತ್ತೆ. ಈ ಟಾಪಿಗೆ ಸಿಗ್ಬೋದು. ಆನ್ಲೈನ್ ತಗೊಂಡಿದ್ದ? ಹಾಂ, ಆನ್ಲೈನ್ ತಗೊಂಡಿದ್ದು. ಇದು ವೇಲ್ ಹೊರಗಡೆ ತಗೊಂಡಿದ್ದು, ಮತ್ತು ಅದು ಸ್ಕರ್ಟ್ ಕೂಡ ಹೊರಗಡೆ ತಗೊಂಡಿದ್ದು. ಇದೊಂದು ಟಾಪ್ ಮಾತ್ರ ಆನ್ಲೈನ್ ತಗೊಂಡಿದ್ದು. ಲಿಂಕ್ ಕೊಡ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಹಾಂ, ಇದು ಕೂಡ ಹೊರಗಡೆ ತಗೊಂಡಿದ್ದು. ಇದು ಸಿಗೋದಿಲ್ಲ. ಇದು ಸಿಗ್ಬೋದು, ಸರ್ಚ್ ಮಾಡಿ ಸಿಗುತ್ತೆ. ಬೇಕು ಸರ್ಚ್ ಮಾಡಿ ಹಾಕ್ತೀವಿ, ಬೇಕಿರೋ ತಗೊಳ್ಳಿ. ಹಾಂ, ಅಷ್ಟೇ. ಈಗ ಕೂಕು ನಾನು ಅದೇ ಹೇಳಿದ್ವಲ್ಲ, ಪ್ರಿಪ್ರೇಷನ್ ವ್ಲಾಗಿಗೆ ನಾವು ಇವತ್ತು ವ್ಲಾಗ್ ಮಾಡ್ತಿರೋದು. ಏನು ಪ್ರಿಪ್ರೇಷನ್ ಅದಕ್ಕೆ ಏನೇನು ಪ್ರಿಪ್ರೇಷನ್ ನಡೆಯುತ್ತೆ ನಮ್ಮ ಮನೇಲಿ. ಸಣ್ಣ ಪುಟ್ಟದಾಗಲಿ ಇದರಲ್ಲಿ ಗುಡಿಸ್ಲೇ ಆಗಿರಲಿ ಹೇಳೋದು ಉದಾಹರಣೆ. ಹಂಗಂತ ಗುಡಿಸ್ಲಾಗೆ ಆ ಥರ ಏನೇನೋ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಗುಡಿಸ್ಲೇ ಆಗಿದ್ರು ಯುಗಾದಿ ಹಬ್ಬ ಅಂತ ಮಾಡಿದ್ರೆ ಅವ್ರ ಮನೆಗೆ ಬಡ್ತಾನೋ ಸಿರ್ತಾನೋ ಒಂದು ಪಾಯಸನಾದ್ರೂ ಮಾಡ್ಕೊಂಡು ತಿಂತಾರಲ್ವ, ಆ ಥರ ನಮ್ಮ ಕೈಲಾದ ಮಟ್ಟಿಗೆ ಒಂದು ಪ್ರಿಪ್ರೇಷನ್, ಏನೆಲ್ಲ ಪ್ರಿಪ್ರೇಷನ್ ಮಾಡ್ತೀವಿ. ದೊಡ್ಡದಾಗ ಅರೇಂಜ್ಮೆಂಟ್ ಮಾಡದಿದ್ರು ಪರವಾಗಿಲ್ಲ, ಏನೇನೆಲ್ಲ ಸಣ್ಣ ಮಾಡ್ತೀವಿ, ಪುಟ್ಟದಾಗಲಿ ಹೆಂಗೆ ಮಾಡ್ತೀವಿ ಅಂತ ಸಣ್ಣ ಪುಟ್ಟದಾಗಲಿ ಮಾಡ್ಕೊತೀವಿ, ಏನೆಲ್ಲ ಮಾಡ್ತೀವಿ ಅಂತ ನಾವು ಶೇರ್ ಮಾಡ್ಕೊತಾ ಇರೋದು. ಬರೀ ಇವಾಗ ಪ್ರಿಪ್ರೇಷನ್ಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತೀವಿ, ಹೋಗ್ತಾ ತೋರಿಸ್ತೀವಿ. ವೆಲ್ಕಮ್ ಬ್ಯಾಕ್. ಈಗ ಬಿಸಿಲು ನೋಡಿ ಹೆಂಗೆ ಸಖತ್ತಾಗಿದೆ ಇವತ್ತಂತೂ. ಆದರೂ ಕೂಡ ಪ್ರಿಪ್ರೇಷನ್ ಮಾಡಲೇಬೇಕು, ಮಾಡೋದನ್ನ ಒಂದು ವ್ಲಾಗ್ ಇರಲಿ ಅಂತೇಳಿ ಪ್ರಿಪ್ರೇಷನ್ ಮಾಡೋದು ಒಂದು ವ್ಲಾಗ್ ಇರಲಿ ಅಂತ. ನಿಮ್ಗೆ ಕೂಡ ಒಂದು ಐಡಿಯಾ ಬರುತ್ತೆ. ಹೌದು, ಏನೋ ಸೆಲೆಬ್ರೇಟ್ ಮಾಡುವಾಗ ಫಂಕ್ಷನ್ ಏನು ಒಂದು ಐಡಿಯಾ ಬರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋದು. ಹೌದು, ಸಣ್ಣ ಪುಟ್ಟದಾಗಿ ಆಗಿ ಸಣ್ಣ ಪುಟ್ಟದ್ದು ಹೇಗೆ ಮಾಡ್ತೀವಿ, ಏನು ಎತ್ತ ಏನೆಲ್ಲ ಪ್ರಿಪ್ರೇಷನ್ ನಡೆಯುತ್ತೆ ನಮ್ಮನೆಲ್ಲ ಅದು. ನೀವು ಹೋಗು. ಯಾಕೆ ಒಯ್ಯೋದು? ಏನಿನ ಹೆಸರು? ಹೇಳು, ನನಗೆ ಭಯ ಆಗಲ್ಲ. ಹೇಳು, ಏನಂತ ಹೇಳ್ತೀಯ? ಹೇಳು, ಏನಂತ ಹೇಳ್ತೀಯಾ? ಅಮ್ಮನ ಹತ್ರ ಏನಂತ ಹೇಳ್ತೀಯಾ? ಚಿನ್ನು ಆ ಥರ ಒಂದರ ತಕ ಆ ಥರದ್ದು ಹುಳಿ ಐತಾ ಕಸಿ ಐತಾ ಅದು ಬೇಕಾದ ಚೆನ್ನಾಗಿರುತ್ತೆ. ಆ ಒಂದರ ಬೇಕು ಚೆನ್ನಾಗಿರುತ್ತೆ. ಸಿಹಿ ಒಂದು ಸಿಹಿ ಇರಬೇಕು, ಹಣ್ಣಾಗಿರ್ಬೇಕು. ಕಂಟಿನ್ಯೂ ಮುಗಿದೋಗ್ಬಿಟ್ಟು ಚೆನ್ನಾಗಿದೆ. ಐಬ್ರೋ ಚೆನ್ನಾಗೈತೆ. ಆಯ್ತಾ? ಇನ್ನೊಂದು ಐಸ್ ಕ್ರೀಮು, ಕಾಲ್ ಐಸ್ ಕ್ರೀಮು. ವಿಡಿಯೋ ನೋಡ್ತೀಯಾ? ವಿಡಿಯೋ ಬರ್ಬೇಕಾಗಿ ಹೌದಾ? ನೀವು ನೋಡ್ತೀರಾ ವಿಡಿಯೋ? ವಾವ್, ಸಖತ್ತಾಗಿದವ. ಕ್ಯೂಟ್ ಕ್ಯೂಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಬರ್ತಾ ಇಲ್ಲ ನೋಡಿ, ಇದನ್ನ ತೆಗಿಯಕ್ಕೆ ಬರ್ತಾ ಇಲ್ಲ ಇದನ್ನ. ಆಮೇಲೆ ಹೆಂಗ್ ತೆಗಿತಪ್ಪ, ಇದು ಹೆಂಗ್ ಹಾಕೊಟ್ಟಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಚೆರಿದು ಕಿವಿಯಲ್ಲಿ ಹೆಂಗ್ ಹಾಕೊಳ್ಳೋದು ಹೆಂಗೆ ಅಂತ ಹಿಂಗ್ ನೋಡ್ತೀವಿ, ಬರ್ತಾ ಇಲ್ಲ. ನಾವು ಆಶೆಗೂ ಬರ್ತಾ ಇಲ್ಲ. ನಾನೇ ಮಾಡಿದೆ ಹಿಂಗೆಲ್ಲ ತೆಗಿಕೋದು, ಎಲ್ಲೂ ಫುಲ್ಲು ಇದಾಗ್ಬಿಟ್ಟಿದೆ. ಆಮೇಲೆ ಏನ್ ಮಾಡಿದೆ, ತಡಿ ಆಶಾ, ಇದು ಹೆಂಗೆ ಅಂದ್ರೆ ಇಲ್ಲಿರ್ಬೇಕು ಅಂತ ಕಿತ್ತೆ ಹಂಗ ಹಾಕೊಳ್ಳೋದು. ಏನದು ಎಷ್ಟಾಗಿದೆ ಇದು? ಏನಂತ ಹೆಸರೇನಿರೋದು? ಏನ್ ಚಟಪಟ ಅಂತೈತೆ. ಚಟ್ಪಟ್ ಅಂತ ಚಟ್ಪಟ್. ಪ್ಲಾಸ್ಟರ್ ಅಂತ ತಕ್ಕೊಡಷ್ಟೇ. ಇಲ್ಲ ಅಷ್ಟೇ ನೋಡ್ತೀನಿ. ಬೇಡಕ್ಕ ಪ್ಲೀಸ್, ಪ್ಲೀಸ್. ಅದು ಫ್ಲಾಶ್ ಓಪನ್ ಮಾಡ್ಕೊಳ್ಳೋದು ಅಷ್ಟೇ ಅಂತಿದ್ದು ನಾನು. ನೋಡ್ಬೇಡ ಪ್ಲೀಸ್. ಪ್ಲೀಸ್ ನಾನೇ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಕೈ ನೋಡೋಕ್ಕಾಗಲ್ಲ ನನಗೆ ನೋಡೋದನ್ನ. ಪ್ಲೀಸ್ ನೋಡ್ಬೇಡ ಪ್ಲೀಸ್. ಸರ್ಪ್ರೈಸ್ ಆಗಿರ್ಬೇಕು ಗೈಸ್.
ನೋಡ ಪ್ಲೀಸ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಈ ಟೈಮ್ನಲ್ಲಿ ಮಮ್ಮಿಗೋಸ್ಕರ ತಂದಿದ್ದಂಥ ಗಿಫ್ಟ್ಗಳನ್ನ ಪ್ಯಾಕ್ ಮಾಡೋಣ ಅಂತ ಎಲ್ಲ ಐಟಮ್ಸ್ನೂ ಹಾಲಲ್ಲಿ ಹಿಂಗೆ ಹರಡ್ಕೊಂಡು ಬಿಟ್ಟಿದ್ದೆ. ಅದಕ್ಕೆ ಅಪ್ಪಿ ಏನಾದರೂ ಅಮ್ಮ ಗಿಫ್ಟ್ಗಳನ್ನ ನೋಡಿಬಿಟ್ರೆ ಆಮೇಲೆ ಅದು ಒಂಥರ ಸಸ್ಪೆನ್ಸ್ ಆಗಿರಲ್ಲ. ಬರ್ತ್ಡೇ ದಿನವೇ ಗಿಫ್ಟ್ ಪ್ಯಾಕ್ ಓಪನ್ ಮಾಡಿ ನೋಡಿದಾಗ ಒಂಥರ ಮಮ್ಮಿಗೆ ಸರ್ಪ್ರೈಸ್ ಆಗಬೇಕು ಅಂತ ಕಣ್ಣು ಮುಚ್ಕೊಂಡೆ ಓಡಾಡೋ ಅಂತ ಮಮ್ಮಿಗೆ ತುಂಬಾ ಕಾಟ ಕೊಟ್ಬಿಟ್ಟೆ. ಪಾಪ ಮಮ್ಮಿ ನಿಜವಾಗ್ಲೂ ತುಂಬಾ ಜೆನ್ಯೂನ್ ಆಗಿದ್ದರು. ನಾನು ಗಿಫ್ಟ್ ಪ್ಯಾಕ್ ಮಾಡೋವರೆಗೂ ಮತ್ತು ಡೆಕೋರೇಷನ್ ಮಾಡೋವರೆಗೂ ಒಂಚೂರು ಕೂಡ ನೋಡಲಿಲ್ಲ, ಕಣ್ಮುಚ್ಕೊಂಡೇ ಓಡಾಡಿದರು. ಇಲ್ಲಿ ಬರ್ಬೇ ಏನೋ ಒಂದು ಸರ್ಪ್ರೈಸ್ ಮಾಡ್ತೀನಿ ಬಟ್ ಹುಷಲ್ಲ ದೇವ್ರ ಮನೆ ಐತಿ, ದೇವ್ರ ಮನೆ ಐತಿ ಈ ಕಡೆಗೆ ಬಲ್ಗಡೆ ಬಾ. ಅಲ್ಲಿ ಇದೈತೆ ಏನೇಳು ಇದು ಸೋಫಾ ಐತೆ ಸೋಫಾ. ಸ್ಟ್ರೈಟ್ ಬಾ ಇಲ್ಲ ಅಲ್ಲ ಅಳ್ಕೊಂಡಿದ್ದೀನಿ ನಾನು. ಆಯ್ತು ನಾನು ತಕ್ಕೊಡ್ತೀನಿ ಬೇಕಿತ್ತು ಸರಿನಾ. ಅಲ್ಲಿ ಇದೈತಿ ಸೋಫಾ ನೋಡಬಾರ್ದು, ಕೇನ ತಗೊಳ್ಕೊ. ನೋಡಬಾರ್ದು, ಮಳೆ ನೆಂದ. ಅಯ್ಯೋ ತಗೋ ಕೋತಿಯು ಹೆಂಗ್ ನಾವೈತೆ ಅಂತ ಹಂಗೆ ಬರ್ಬೇಡ, ಹುಷಾರಮ್ಮ. ಐತೆ ಬೇಡ, ಅಡುಗೆ ಮನೆ ಕಡೆ ಹೋಗ್ಬೇಡ. ನೋಡಿ ಕಾಯಿಸಿ ಏನೇನು ಮಾಡ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ. ನಾ ಕರ್ಕೊಂಡು ಹೋಗ್ತೀನಿ. ನಡಿ ಏನಿಲ್ಲ. ಈಗ ಕಣ್ಣು ಬಿಡು. ಮಳೆ ನೆನ್ಕೊಂಬಂದೆ ನಾನು ಇವಾಗ. ಅಯ್ಯೋ ಮಳೆಗೆ ಏನಕ್ಕೆ ಹೋಗ್ಬೇಕು, ಮಳೆ ಬರ್ತದೆ ಗೊತ್ತಿದ್ರು ಅಂತಂದು. ಹಾಲು ಮಿಠಾಯಿ ತಂದಿ, ಮಿಠಾಯಿ ಆಮೇಲೆ ತಿಂತೀನಿ. ಆಯ್ತು ಇಡ್ತೀನಿ. ಅದೇ ಕಟಮಿಟ ಏನು ಥ್ಯಾಂಕ್ ಯು. ಅದೇ ತಿನ್ನೋದು ಚಟಮಿಟ ಅಲ್ಲ, ಕಟಮಿಟ ಸರಿ, ಅದ್ರ ಜೊತೆಗೆ ಇದು ತಂದಿ. ಖಾರ ಅಲ್ಲ ಮತ್ತೆ ಎರಡೇ ಚಾನ್ಸ್ ಕೊಡೋದು, ಇನ್ನೇ ಅದೇನು ಸೀನಾ ಖಾರನ? ನಾನು ಅದು ಹೆಂಗೆ ಕಂಡುಹಿಡೀಲಿ? ಹಂಗೆ ಕಂಡುಹಿಡಿ. ಹಂಗೆ ಗೊತ್ತಾ ಹೇಳ್ಬೇಕಮ್ಮ, ಕ್ಲೂ ಕೊಡು. ಇದು ಚಕ್ಲಿ. ನಾ ಇಷ್ಟ ಕೂಡ ಚಕ್ಲಿ, ಅದಕ್ಕೆ ತಂದಿದ್ದು. ಬೆಣ್ಣೆ ಮುರುಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಕೈ ನಂಗೆ ಕಾಣಲಿಲ್ಲ. 4 ಹೇಳೋಗಿಲ್ಲ ಹೇಳಮ್ಮ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಅಯ್ಯರಿಯಮ್ಮ ನಿಧಾನ ಬೆಳಗ್ಗೆ ಏನೋ ಮಾಡ್ತಿದ್ದೆ. ಐಸ್ ಕ್ರೀಮ್ ತಿನ್ನೋಕೆ ತಲುಪಿಸ್ಕೊಂಡು ನೆನ್ನೆ ನಾನು ತಿನ್ನೋಕೆ ಕೊಡ್ಸು ಅಂತೇಳಿ ನಾನು ಇವಳು ತಿಂತಾಳೆ ಅಂತೇಳಿ ನಾನು ತಗೊಂಡು ಆಮೇಲೆ ದಾರಿ ತುಂಬ ತಿನ್ಕೊಂಬಂದಿದ್ದೀನಿ ಮನೆವರೆಗೂ. ಇವಳು ತಿಂತೀನಿ ಅಂತ ಹೇಳ್ಬಿಟ್ಟು ಈ ನೋಡಿ ಏನೋ ಮಾಡಿಕೊಳ್ಳೋ ಐಸ್ ಕ್ರೀಮ್ ಕೇಕ್ ಮಾರ್ನಿಂಗ್. ಐಸ್ ಕ್ರೀಮ್ ಕೇಕ್ ಅಲ್ಲ, ಅದು ಏನೋ ಬೇರೆದು, ಏನೋ ಸ್ಪೆಷಲ್ ಮಾಡ್ತಾಳು. ಸ್ಪೆಷಲ್ ಮಾಡ್ತಿದ್ದೀನಿ ಬಟ್ ತೋರ್ಸಲ್ಲ, ಸುಮ್ಮನೆ ಕ್ಲಿಮ್ಸ್ತೀವಲ್ಲ. ಗ್ಲಿಮ್ಸ್.
ಕೇಳಿಸ್ಬಿಡ್ಬೇಕು ಮಾಡ್ತಾಳಂತ ಅಮ್ಮಗೋಸ್ಕರ ಬರ್ತಡೆ. ನಾನು ಒಂದಿನಕ್ಕೂ ಇಷ್ಟೆಲ್ಲ ಮಾಡಲಿಲ್ಲಪ್ಪ ಬರ್ತಡೆ ಅಂತ. ನಮಗೆ ನೆಮ್ಮದಿಗಿರಕ್ಕೆ ಬಿಟ್ರಲ್ವೇ ಮಾಡೋದಕ್ಕೆ. ರಾತ್ರಿ 11:30ವರೆಗೂ ಬಂದ್ಬಿಟ್ಟು ಅದು ಎತ್ತ ಮಾಡೋಳೆ. ಆದರೆ 11:30 ಅಲ್ಲ, ನಾನು 10 ಗಂಟೆ. ಹುಬ್ಬ ನೋಡಿ ಹೆಂಗಿದೆ ಹುಬ್ಬ, ಇಬ್ರು ಹುಬ್ಬ. ನಾನು ನೋಡಕ್ಕಲ್ಲ ಕಣ, ನಾನು ಯಾಕೆ ನೋಡ್ಲಿ? ನಿನಗೆ ನಿನಗೆ ಎಡಿಟ್ ಮಾಡ್ಕೊಳ್ಬೋದ? ಈಗ ಇದು ಫುಲ್ ನೀನು ಔಟ್ಲುಕ್ ನೋಡೋವರೆಗೂ ಈ ವಿಡಿಯೋ ನೋಡಬಾರ್ದು. ಇಲ್ಲಪ್ಪ, ಯಾಕಂದ್ರೆ ಸ್ವಲ್ಪ ಖಂಡಿತದೆ ಎಂದು. ಆಯ್ತು ಬಿಡಮ್ಮ, ಸರಿ ಬಿಡಮ್ಮ, ಆಯ್ತು ಬಿಡು, ಸರಿ ಬಿಡು. ಕಣ್ಣು ಮುಚ್ಕೊಂಬತ್ತಾ ಇದ್ದೀನಿ. ಕುಟ್ಕೊಂಡ್ ಬರ್ತಾ ಇದ್ದೀನಿ ನೋಡ್ರಿ. ಎಲ್ಲೆಲ್ಲ ಕುಟ್ಕೊತಾ ಇದ್ದೀನಿ ಗೊತ್ತಾ? ನೋಡಿ ಬಿಡಿ, ಏನೋ ಮಾಡ್ತಾ ಇದ್ದಾಳೆ. ನಾನು ನೋಡಲ್ಲಪ್ಪ ವಿಡಿಯೋ ಮಾಡಿದ್ಮೇಲೆ. ಆಯ್ತು, ಎಡಿಟ್ ಮಾಡೋದು ನೋಡುವಂತೆ ಈ ಕೈ ಬಾ. ಕುಳ್ಳಿ ಎಳ್ಕೊಂಡಿದ್ದಂಕಲ್ಲೇ ಕುಳ್ಳಿ. ನೋಡಬಾರ್ದು ಎಡಿಟ್ ಮಾಡೋರ್ಗು. ಸರಿಯೋ, ನಾಳೆ ಸರಿ. ಥ್ಯಾಂಕ್ ಯು. ಆದ್ಮೇಲೆ ನೋಡು, ಸೆಲೆಬ್ರೇಟ್ ಆದ್ಮೇಲೆ. ಸರಿ ಬಿಡು, ಅಲ್ಲಿ ನಿಂಬೆಣ್ಣೆ ಎತ್ತು ಕೊಡು, ನಾನು ನಿಂಬೆಣ್ಣೆ ಜ್ಯೂಸ್ ಮಾಡ್ಕೊಡ್ತೀನಿ. ಗಾಸ್ಟಿಕ್ ಆಗುತ್ತೆ. ಕಣ್ಬಿಡು, ಏನಿಲ್ಲ, ಕಣ್ಬಿಡು. ನೋಡ್ಬಿಡ, ಈ ಕಡೆ ನೋಡ್ಬಿಡ, ಆ ಕಡೆ ಕಣ್ಬಿಡ್ತಾರೆ. ನಾನು ನಿಂಬೆಣ್ಣೆ ಜ್ಯೂಸ್ ಮಾಡಬೇಕು. ನನಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಹೊಟ್ಟೆ ತುಂಬ ನೋಯ್ತಾ ಇದೆ. ನೀರು ತಗೊಂಡ್ಬಂದೆ. ಏನು ಬೇಕಮ್ಮ? ಅದೇನೂ ಇಲ್ಲ. ಇಲ್ಲಿ ಕಣ್ ಬಿಟ್ಕೊಂಡು ಹೋಗ್ಬೇಕಾದ್ರೆ ಇರೋ ಅಂತ ಇದು ದಿಗಡು, ಇದು ದೊಡ್ಡದು. ಇಲ್ಲೋದ್ರು ಕಣ್ಣು ಬಿಡಂಗೆ ಇಲ್ಲ, ಹಂಗ ಆಡ್ತಾಳೆ. ಇಲ್ಲಿ ಬಂದ್ರು ಕಣ್ಣಿಂಗ್ ಓಪನ್ ಮಾಡಕ್ಕೆ. ಕಣ್ಬಿಡು, ಆ ಕಡೆ ಕಣ್ಬಿಟ್ಕೊಂಡು ಹೋಗು. ಕೋತಿಯು ಫ್ರೆಂಡ್ಸ್, ಇವಾಗ ಸೊಪ್ಪು ಸೋಸ್ಕೊಂಡು ಕೂತಿದೆ. ನಮ್ಮ ಕೂಕು ಚಲ್ಲೋಗಮ್ಮ ಇತ್ತರಬೇಕು ಹಾಗೆ ಹೆಂಗೆ ಅಂತೇಳಿ ಗಾಬರಿ ಮಾಡಿಬಿಟ್ಲು. ಹೋಗಿ ಸ್ನಾನ ಮಾಡ್ಕೊ ಬಂದಿದ್ದೀನಿ, ಇನ್ನೂ ತೊಗೊಂಬರ್ಕೋಬೇಕು, ಕೇಕ್ ತೊಗೊಂಬರ್ಕೋಬೇಕು. ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಇನ್ನೂ 8 ಗಂಟೆನೂ ಆಗಿಲ್ಲ ಅನಿಸುತ್ತೆ. ಅಲಾರಾಮ್ ಕೂಗಿಲ್ಲ, ಕೂಗಿದ್ರೆ ಕೇಳಿಸೋದು. 3 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಅಳವತ್ತು ನನ್ನ ಮಗಳು. ಇವತ್ತಿನ ಒಂದು ಡೇ ಫುಲ್ ಬ್ಯುಸಿ. ಎಷ್ಟು ಪ್ರಿಪೇರ್ ಮಾಡ್ತಾಳೆ ನೋಡಿ. ಹೋಗ್ಬಿಟ್ಟು ಕೇಕ್ ತೊಗೊಂಡ್ಬರ್ತೀನಿ, ಆಮೇಲೆ ನೆಕ್ಸ್ಟ್ ಸಿಗ್ತೀನಿ. ನೋಡಂಗಿಲ್ವಂತೆ, ನೋಡಂಗಿಲ್ಲ. ನಂತರ ಇನ್ನೊಂದು ಜರ್ಕಿ ಇದೆ, ಬೇಡ, ಬಟ್ ಅದು ಹಾಕೊಳ್ಳಲ್ಲ, ತುಂಬ ಭಾರ ಇದೆ ಅಂತ ಇದೊಂದು ಹಾಕೊತೀನಿ. ಇನ್ನೊಂದು 2 ತೊಗೋಬೇಕು. ಇವಾಗ ಹೋಗ್ತೈತೆ ಅಲಾರಾಮ್. 8 ಗಂಟೆ ಆಯ್ತು. ಕೇಕ್ ತೊಗೊಂಬರ್ಬೇಕು. ಹೋಗ್ತಾ
ಕೇಕ್ ಇದೆಯಾ? ಅದು ಅರ್ಧ ಕೆ ಜಿ. ಲೇಟ್ ಆಗುತ್ತೆ ಮಾಡಿಕೊಡೋದು. ಹೌದಾ? ನಂಗೆ ಅರ್ಜೆಂಟ್ ಬೇಕಿತ್ತು. ಇಲ್ವಾ? ಅರ್ಜೆಂಟ್ ಬೇಕಿತ್ತು. ಅದು ಬೇಡ. ನನ್ನ ಮಗಳು ದೊಡ್ಡದಾಗ ಸೆಲೆಬ್ರೇಷನ್ ಮಾಡ್ತಾವಳೆ, ಅದಕ್ಕೆ ಬೇಕಿತ್ತು. ನಾನು ಅರ್ಧ ಗಂಟೆ ಒಳಗೆ ಆಗಲ್ವಾ? 1 kg ರೆಡಿ ಆಗಿ ಬೆಸ್ಟ್. ಬೇಡ ನೋಡಿ ಬೇರೆ ಕಡೆ. ಹೆಂಗೆ ಇದು ಕೇಕು? 1 kg ಬೇಕು, 2 kg. ಇದು ಎಷ್ಟು ಕೆ ಜಿದು? 2 kg 700 ನಾವು. ಇದು ಐಸ್ ಕ್ರೀಮ್ ಕೇಕಾ? ನಾರ್ಮಲ್. ಇದೆಷ್ಟು? ಇದು 380 ಆಗುತ್ತೆ. ಆಗಬೇಕು ಎಲ್ಲ ಇದೆ ನೋಡಿರಿ, 380 400 ರೂಪಾಯಿ ಹತ್ರ. ಇದು ಇದು ಅದನ್ನು ಅಷ್ಟೇ. ಎಷ್ಟದು ಕೊಡಿ. ಐಸ್ ಕೇಕಾ? ಬರೆಯೋದ ನೀವು? ಹಾಂ, ನೇಮ್ ಬರೀ. ಹೈಲೈಟಾಗಿ ಕಾಣೋ ಕಲರಲ್ಲಿ ಹಾಕ್ಬೇಕಾಯ್ತು. ಬೇರೆ ಸ್ಟೇಟ್ ಬಂದಿ. ಕೇಕ್ ತಗೊಂಡೆ ನಾನು. ನೀನು ಎಂತದ ಒಂದು ಕೇಕ್ ಅಂತ ತರಕೋದ್ರೆ ಐಸ್ ಕೇಕ್ ತಗೊಂಡ್ರೆ. ಹೌದಾ, ಆಯಿತು. ಅದೇ ಹೆಚ್ಚು ಕಮ್ಮಿ ಎಲ್ಲ ಇದ್ದೀನಿ. ಯಾವ್ದಕ್ಕೂ ಅಂದ್ರೆ ನಾರ್ಮಲ್ ಕೇಕು, ಕ್ರೀಮ್ ಕೇಕು, ಪೇಸ್ಟ್ ಕೇಕು ಯಾವ ಮಾಡಿಲ್ಲ. ಐಸ್ ಕ್ರೀಮ್ ಕೇಕೆ ಇದ್ದಿತ್ತು. ಹೌದಾ, ಅದಕ್ಕೆ ಇದನ್ನು ತಗೊಂಡೆ. ಇದು ಫ್ರಿಜ್ ಇಡೋಣ. ಆಯ್ತು, ಜಾಗ ಮಾಡ್ಕೊಡ್ತೀನಿ. ಆಯ್ತು, ಈಗ ಕವರ್ ಇಡಕ್ಕೆ ಎಷ್ಟು ಕಮ್ಮಿ ಅದು ಒಟ್ಟು ನಾವು ಕಮ್ಮಿ ಅಂತ ಪದ್ಧತಿ ಇದು ಕುಡ್ದಲ್ಲ. ಕೂಪು ನಿಂಗೆ ಹತ್ತೈತೆ ಅಳ್ಳಡ ಕೊಡಲ್ಲ ಅಲ್ಲಿ ಹಾಲ್ನಾಗ. ನಾನು ಹಿಂಗೆ ಮಕ್ಕೊಂಡು ಕತ್ತು ಉಣ್ಕೈತೆ ಆ ಥರ ಹಿಂಗೆ ಮಕ್ಕೊಂಡು ನಾನು ಮಾತಾಡೋದು. ಮಾಯ್ಶ್ಚರೈಸರ್ ಸಿಗ್ಲೇ ಇಲ್ಲ, ಇಷ್ಟೊತ್ತಿಗೆ ಮೇಕಪ್ ಮಾಡ್ಕೊತಿದ್ದೆ. ಐದು ನಿಮಿಷ ಪೋಸಿದ್ರು ಫ್ರೆಂಡ್ಸ್. ಲೈಫಲ್ಲೇ ಅರ್ಜೆಂಟಿಗೆ ಲೈಫಲ್ಲೇ ಇದೆ ಫಸ್ಟು ನಮ್ಮ ಕೂಕು. 5 ನಿಮಿಷಕ್ಕೆ ಸ್ನಾನ ಮುಗಿಸ್ಕೊಂಡು ಹೋಗುವಂತ ಅಮ್ಮನ ಬರ್ತಾಳೇನಪ್ಪ ಇಷ್ಟು ಗ್ರ್ಯಾಂಡಾಗಿ. ನಾನು ನೋಡಿಲ್ಲ, ಬಟ್ ಪರ್ದಾಳ ನೋಡಿದ್ರೆ ಅಷ್ಟು ಗ್ರ್ಯಾಂಡ್ ನೋಡ್ದಾಗ ಗೊತ್ತಾಗುತ್ತೆ ಗ್ರ್ಯಾಂಡ ಇಲ್ಲ ಅಂತ. ಅದು ಹೆಂಗ ತಿಳಿದ ಮಾಡಿ ಏನೋ ಪಾಪ ಅವಳು ಅಷ್ಟು ಮಾಡ್ತಾವಳಲ್ಲ ಪಾಪ. ಈ ವಯಸ್ಸಿಗೆ ಅಮ್ಮ ಬರ್ತಾರೆ ಪದ ಕುಟ್ಕೊಂಡು ಐಡಿಯಾ ಮಾಡಿ ತಲೆ ಓಡಿಸಿ ಅದಕ್ಕೆ ಹೇಳ್ಬೇಕು. ಅಷ್ಟು ಮಾಡೋ ಮನಸ್ಸಿದ್ರೆ ನಾವು ಅದು ಎಷ್ಟು ಏನೇ ಕೊಟ್ಟು ಸಾಲದ ಅಂತ ಪದ್ರ ಗುಟ್ಕೊಂಡು ಮಾಡ್ತೈತಿ. ಎಲ್ಲ ಕೆಲಸ ಬಿಟ್ಟು ತಿಂಡಿ ತೀಸ ಬಿಟ್ಟು ಊಟ ಮಾಡಿದೆ. 3 ಗಂಟೆಗೆ ಎದ್ದು ಅಲಾರಾಮಿಕ್ಕಿ ಬೈದೆ ನಾನು. 3 ಗಂಟೆಗೆ ರಾತ್ರಿ 3 ಗಂಟೆಗೆ ಏನು ಅಲಾರಾಮಿಕ್ಕಿ ಕುತ್ಕೊಂಡ್ಬಿಡ್ದ. ಹಾಗೆ 3 ಗಂಟೆಗೆ ನಾವು ಒಯ್ಯ ಎದ್ದಳವ್ರಿಗೂ ಬಿಡಲ್ಲ ಅಲಾರಾಮು. ಆಫ್ ಮಾಡೋಕ್ಕೆ ಅಂತ ಕಂಡುಬಿಟ್ಟು ಏನಾರ ಫೋನ್ ಹುಡುಕ್ತೆ ಅಂದರೆ ನಿದ್ದೆ ಹೊರಟೋಯ್ತು ಅಂತ ಹಂಗೆ ಬೈದೆ ಪೂಪನ್ ನಾನು. ಏನು ಬೈದಿಲ್ಲ. ಕೋತಿಮರಿ ಅಷ್ಟು ಬೈದ್ರೆ ನಾನು ಎಷ್ಟು ಸುಖಕ್ಕೆ ಸಾಕಿದ್ದೀನಿ ಗೊತ್ತಾ ಫ್ರೆಂಡ್. ನಾನು ಬೈಯೋದಕ್ಕೆ ಅಧಿಕಾರ ಇದೆ ನನಗೆ. ಅಷ್ಟು ಚೆಂದಾಗಿ ಸಾಕಿದ್ದೀನಿ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿ ಅದನ್ನು ಹೇಳ್ಕೋಬಾರ್ದು. ಯಾಕಂತಂದರೆ ಕೆಲವು ನಾಯಿಗಳಿದೆ ಒಂದು ಲೈಫಲ್ಲಿ. ಅವೇನು ಗೊತ್ತಾ, ಯೋಗ್ಯತೆ ಇಲ್ದಿದ್ರು ಕೂಡ ಅದಕ್ಕೆ ಸಾಟಿ ಮಾಡ್ಕೊಂಬರ್ತಾವಲ್ಲ ಅಂಥ ನಾಯಿಗಳಿಗೆ ಹೇಳಿದ್ದು. ಕೆಲವೊಂದು ಅವ್ಗೆ ಲೆಕ್ಕ ಹಾಕಿ ಕೂತ್ಕೊಂತಿರ್ತಾವೆ. ಅವು ಯೋಗ್ಯತೆ ಇಲ್ದಿರೋವು, ಸಂಬಂಧನೇ ಇಲ್ಲ ಆ್ಯಕ್ಚುಲಿ, ಅವು ಲೆಕ್ಕ ಹಾಕಿ ಟ್ಯಾಲಿ ಆಗ್ತಾ ಇರ್ತವೆ. ಅಂಥ ನಾಯಿಗಳಿಗೆ ಅದು ತಲುಪಲಿ ಅಂತ ಹೇಳ್ದೆ ಅಷ್ಟೇ. ಎಲ್ಲರೂ ಎತ್ತು ತಂದೆ ತಾಯಿ ಆಗೋಕ್ಕಾಗತ್ತಾ? ಒಂದು ಪಕ್ಷ ರಕ್ತ ಸಂಬಂಧ ಏನಿದೆಯಲ್ಲ ಅದು ಅದಾಗುತ್ತೆ. ಒಂದೇ ರಕ್ತದಲ್ಲಿ ಹುಟ್ಟಿದ್ರಲ್ಲ ಅವ್ರ ತಂದೆ ತಾಯಿ ಸಮಾನ ಆಗಬಹುದು, ಆಗಿರ್ತಾರೆ, ಆಗಲೇಬೇಕು. ಬಟ್ ಆದರೆ ಬೇರೆ ಇರ್ತಾವಲ್ಲ, ಅದು ಸಂಬಂಧನೇ ಕಡ್ಕೊಂಡಿದ್ದು ಕೂಡ ಮಾತಾಡೋಂಥವು ಇರ್ತವೆ. ನಿಟ್ಟಿಗೆಟ್ ನನ್ನ ಮಗನವು ಅವು ಕಿತ್ತಾಗಲಿ ಅಂತ ಇದೆ. ಯಾಕೆಂದರೆ ಆ ಯೋಗ್ಯತೆ ಪಡೆದು ನನಗೆ ಮಾತ್ರ ಇರೋದು, ಇನ್ನು ಯಾರಿಗೂ ಇಲ್ಲ. ಅದು ಏನೋ ಬರೀ ದೊಡ್ಡದಾಗಿ ಮಾತಾಡೋ ಇರ್ತಾವೆ ಒಂದು ಕೆಲವಷ್ಟು. ಅವ್ರಿಗಾದ್ರೆ ಮಾಡಿದೆ ನಂಗೂ ಮಾಡೋ ಅನ್ನೋದಕ್ಕೆ ನಾನು ಹಂಗೆ ಎದ್ದು ಬಿದ್ದು ಹೆಂಗೆ ನೋಡ್ಕೊಂಡಿದ್ದೆ. ನೀವು ನಾನು ವ್ಲಾಗ್ಸ್ ಎಲ್ಲ ನೋಡಿ ಫುಲ್ ಗೊತ್ತಾಗ ನನ್ನ ಮಗನ ಹೆಂಗೆ ಸಾಕಿದ್ದೀನಿ ಅಂತ, ಎಷ್ಟು ಕಷ್ಟಪಟ್ಟು ಸಾಕಿದ್ದೀನಿ ಅಂತಾನೆ. ಇನ್ಯಾರ ಆಗ್ಬಿಟ್ಟಿದೆ ನ್ಯೂಸ್ಗಳನ್ನು ನೋಡಿ ಯಾವ ಥರ ಮಕ್ಕಳು, ಹೆಣ್ಣು ಮಗು ಅಲ್ಲ ಗಂಡು ಮಗುನೇ ಯಾರೋ ಒಬ್ಳು ಅದು ಹೇಳ್ಬಾರ್ದು. ಈ ಥರ ಬಿಟ್ಟು ಅವಳು ಒಂದು ಇದನ್ನ ನೋಡ್ಕೊಂಡು ಜೀವನ ನೋಡ್ಕೊಂಡು ಹೋದ್ಲು, ತೇವಳು ನೋಡಿಕೊಂಡು. ಎಂತೆಂಥವರೆಲ್ಲ ಭೂಮಿ ಮೇಲಿದ್ದಾರೆ. ಎಂಥ ಮತ್ತೆ ತಿರ್ಗಾ ಎಂತೆಂಥ ಕಷ್ಟಗಳನ್ನ ಎದುರಿಸಿದ್ದೀನಿ ಅಂದರೆ ಇವತ್ತಿಗೂ ನಾನು ಹೇಳ್ಕೊಳ್ಳಲ್ಲ. ಆ ಥರ ಫೇಸ್ ಮಾಡ್ತಾಯಿದ್ದೀನಿ. ಯಾಕೆ
ಅದು ಏನಾಗುತ್ತೆ ಎಂಡ್ ಅದು ನಿಮಗೂ ಗೊತ್ತಾಗುತ್ತೆ ಅಲ್ವಾ. ಎಂಡ್ ಆಫ್ ಏನಾಗುತ್ತೆ ನನ್ನ ಒಂದು ಕಷ್ಟ ಅನ್ನೋದೇನಿದೆಯಲ್ಲ ಗೊತ್ತಾಗುತ್ತೆ. ಅಂಥದ್ದೆಲ್ಲ ನಾವು ಹಿಂಗೆ ಸಾಕು ಎಲ್ಲರಿಗೂ ಒಂದೇನ ಅದೇನು ಹೇಳ್ತಾರಲ್ಲ, ಅದೇ ತಿಪ್ಪೆ ಮೇಲೆ ಇರೋದನ್ನು ಉಪ್ಪರಿಗೆ ಮೇಲೆ ಇರೋದನ್ನು ಎರಡೂ ಒಂದೇ ಮಾಡೋಂಥ ನಾಯಿಗಳಿದ್ದಾವೆ. ಕೆಲವೊಂದು ನಾಯಿ ಅಷ್ಟೇ, ಎಲ್ಲೋ ಒಂದು, ಎಲ್ಲ ಹಂಗಿರಲ್ಲ. ಅದ್ರ ಬುದ್ಧಿನ ಎಲ್ಲರಿಗೂ ಹಬ್ಬಕೊಂಬರುತ್ತೆ ಆ ನಾಯಿ. ಅದಕ್ಕೆ ಅಂದ್ರೆ ದೇವ್ರಿಗೆ ಮುಕ್ತಿ ಕೊಡ್ತಾನೆ ಗೊತ್ತಿಲ್ಲ. ಡ್ರೆಸ್ ತಡ್ರೆ ಈ ಡ್ರೆಸ್ ಮಾತ್ರ ನನ್ನ ಮಗಳು ಬಿಡಲ್ಲ. ಅದು ಈಗ ಹಾಕೊಂತೀನಿ ಹೊಸ ಡ್ರೆಸ್. ಇದೊಂದು ಒಳ್ಳೆ ಸ್ನಾನ ಮಾಡಿ ಬಂದಾಗ ದೊಡ್ಡ ರಾಯಲ್ ಫ್ಯಾಮಿಲಿಯಲ್ಲಿ ಸ್ನಾನ ಮಾಡ್ಕೊಂಡು ಒಂದು ಬಟ್ಟೆ ಇರುತ್ತೆ, ಅವು ನಂಗೆ ಹಾಕೊಂಬಂದ್ಬಿಟ್ಟು ಮೇಕಪ್ ಮಾಡ್ಕೊಂಡು ಮತ್ತೆ ಅನದರ್ ಬಟ್ಟೆಗಳನ್ನ ಹಾಕ್ಕೊಂತ ಇರ್ತಾರೆ. ಆ ಥರ ಇದನ್ನೊಂದು ಹಾಕಿಟ್ಕೊಂಡವಳೆ. ಇವು ಬಿಟ್ಟು ಬೇರೆ ಹಾಕೊಳ್ಳಲ್ಲ. ನಾನಂತೂ ಇವನ್ನ ಬಚ್ಚಿಕ್ಬಿಡ್ತೀನಿ ಇನ್ನೂ ಸ್ವಲ್ಪ ದಿನ. ಈ ಬಟ್ಟೆಗಳು ಬಚ್ಚಿಕ್ಕಿ ಹೊಸವೇನಿಲ್ಲ, ಹೀರೋವನ್ನ ಎತ್ತು ಕಡೆಗೆ ತೆಗ್ದಿಕ್ತೀನಿ. ಅವನ್ನೆಲ್ಲ ಹಾಕೊಂಡು ಹಳೆ ಮಾಡಿ ಹೊಸ ಬೈ ಮಾಡ್ತಾ ಇರ್ತೀನಿ. ಆಯ್ತು ಬೇಗ ಪ್ಲೀಸ್. ಬರ್ತಡೇ ಮಾಡಿಬಿಡ್ಬೇಕು ಅಂತ, ನಂದು ಬರ್ತಡೇ ಮಾಡಿಬಿಡ್ಬೇಕಂತ. ಅದು ಬರ್ತಡೇನ ಮಾಡಿಬಿಟ್ಟು ಜೈ ಜೈ ಅನ್ಬೇಕಂತ. ಅಮ್ಮಗೆ ಜೈ ಜೈ ಬರ್ತಡೇ ಬಿಡಿ, ಅಮ್ಮಂಗೆ ಜೈ ಜೈ, ಅಮ್ಮಂಗೆ ಜೈ ಜೈ ಅನ್ನಿ ಎಲ್ಲರೂ ಅಂತ. ಬರ್ತಡೇ ಬರ್ತಾ ಇದ್ದೀನಿ. ನಾಯಿ ಮರಿ ಆಕಾಶ ಅದು ಪ್ಲೀಸ್ ಪ್ಲೀಸ್ ಬೇಗ ರೆಡಿ ಆಗು ಪ್ಲೀಸ್. ಗೈಸ್, ಇವಾಗ ನಾನೇನು ಪ್ರಿಪ್ರೇಷನ್ ಮಾಡಿದ್ನಲ್ಲ, ಇವತ್ತಿನ ದಿನದ್ದು ಬರ್ತ್ಡೇ ವ್ಲಾಗ್ ಮತ್ತು ಗಿಫ್ಟ್ ರಿವೀಲ್ ವ್ಲಾಗ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ನೀವು ಯಾವಾಗ ಫ್ರೀ ಆಗ್ತಿರೋ ಆವಾಗ ಆ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಕೊಬಂದ್ರಲ್ಲ ಯಾವ ಥರ ಒಂದು ಪ್ರಿಪ್ರೇಷನ್ ವ್ಲಾಗ್ ಮಾಡಿದ್ವಿ ನಾವು. ಎಷ್ಟು ಕಷ್ಟ ಆಯಿತು ಅಂತ ನೀವು ನೋಡಿದ್ರಲ್ವಾ. ಇಷ್ಟೊಂದು ಕಷ್ಟಪಟ್ಟು ನನ್ನ ಮಗಳು ತಡೆ ಮಾಡ್ತಾ ಇರೋದು. ಲಾಸ್ಟ್ ಟೈಮಲ್ಲಿ ಇವತ್ತಿಗೂ ಇದೆ ನನ್ನ ಮೊಬೈಲಲ್ಲಿ, ಅದು ನಾನು ಕ್ಲಿಪ್ಪಿಂಗ್ ತೋರಿಸ್ತೀನಿ. ಒಂದು ಕಷ್ಟಪಟ್ಟು ಕೇಕೆಲ್ಲ ಮಾಡಿ, ಆಮೇಲೆ ಅದೊಂದು ಸ್ಲಿಪ್ಪರ್ ಕೊಟ್ಟಿದ್ಲು, ಎಷ್ಟು ಚೆನ್ನಾಗಿದೆ. ಇವತ್ತಿಗೂ ನನ್ನ ಮೊಬೈಲಿಂದ ಇಲ್ಲ, ಬರ್ತಡೇ ದಿನನೇ ಕೊಟ್ಟಿರೋದು. ಅದನ್ನ ಎಲ್ಲ ಡಿಸೈನ್ ಮಾಡಿದ್ದು ಇಲ್ಲೆಲ್ಲ ಬರೆದು ಕೊಟ್ಟಿದ್ದಾಳೆ. ಅದನ್ನ ಮೊಬೈಲಲ್ಲಿ ನಾನು ಎಲ್ಲೋದು ನನ್ನ ಜೊತೆಗಿರೋದು. ಅದು ಆ ಥರ ಮಾಡ್ಕೊಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟು ಮಾಡಿದ್ದಂಥದ್ದು. ಹ್ಯಾಟ್ಸ್ ಆಫ್ ಹೇಳಬೇಕು ನನ್ನ ಮಗಳಿಗೆ. ಹ್ಯಾಟ್ಸ್ ಆಫ್ ಹರ್ ನನ್ನ ಮಗಳು. ಓಕೆನಾ, ಇವಳಿಗೆ ತುಂಬಾ ದೊಡ್ಡ ಒಂದು ಧನ್ಯವಾದಗಳು ಕುಕುವರಿ. ವೆಲ್ಕಮ್. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಜಾಸ್ತಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ಎಷ್ಟು ತುಂಬಾ ಕಷ್ಟಪಟ್ಟು, ತುಂಬಾ ಹಾರ್ಡ್ ವರ್ಕು, ತುಂಬಾ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವತ್ತು 11:30 ಗಂಟೆ ಆಗ್ತಾಯಿದೆ. ಇನ್ನೂ ಊಟ ಪ್ರಿಪೇರ್ ಆಗಿಲ್ಲ. ಹೋಗಿ ಏನು ಊಟ ಮಾಡೋದು ಏನು ಕತೆ ಗೊತ್ತಿಲ್ಲ. ಈ ಥರ ಇದೆ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಪ್ಲೀಸ್ ಅದಕ್ಕೆ ತಕ್ಕ ಪ್ರತಿಫಲ ಬೇಕಲ್ವಾ. ಸ್ವಲ್ಪ ವ್ಯೂಸ್ ಚೆನ್ನಾಗಿ ಕೊಡಿ, ಮಿಲಿಯನ್ ಕೊಡಿ ಪ್ಲೀಸ್ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.